ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಈ ಪಿಕೋ ಮಿಷನ್ ನ ಪ್ರೆಸರ್ ಫುಟ್ ಹೇಗೆ ಚೇಂಜ್ ಮಾಡುದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇವಾಗ ಕಾಣಿಸ್ತಿದ್ಯಲ್ಲ, ಇದು ಪಿಕೋ ಮಿಷನ್ ನ ನಾರ್ಮಲ್ ಸ್ಟಿಚಿಂಗ್ ಫುಟ್. ಇವಾಗ ಈ ಸ್ಟಿಚಿಂಗ್ ನಾರ್ಮಲ್ ಸ್ಟಿಚಿಂಗ್ ಫುಟ್ ಚೇಂಜ್ ಮಾಡಿಬಿಟ್ಟು ಈ ರೀತಿ ಆಗಿರುವ ಪಿಕೋ ಫುಟ್ ಅನ್ನು ಹಾಕ್ತೀನಿ. ಇವಾಗ ಹೇಗ್ ಹಾಕ್ತೀನಂತ ಇವಾಗ ಹೇಳ್ಕೊಡ್ತೀನಿ. ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿದ್ಯಲ್ಲ, ಈ ಸೈಡ್ ಅಲ್ಲಿ ಕಾಣ್ತಿರೋ ಸ್ಕ್ರೂಗೆ ಪ್ರೆಸರ್ ಫುಟ್ ಕಮ್ ಸ್ಕ್ರೂ ಅಂತ ಕರೀತಾರೆ. ಇದನ್ನ ಓಪನ್ ಮಾಡ್ಬಿಟ್ಟು ಫುಟ್ ಚೇಂಜ್ ಮಾಡ್ಬೇಕು. ನಾನೀಗ ಯಾವ ರೀತಿ ಚೇಂಜ್ ಮಾಡ್ಬೇಕಂತ ಹೇಳ್ತೀನಿ. ಮೊದ್ಲು ಸ್ಕ್ರೂ ಲೂಸ್ ಮಾಡ್ಕೊಳ್ಬೇಕು. ಲೂಸ್ ಮಾಡ್ಬಿಟ್ಟು ಸ್ಕ್ರೂ ತಕ್ಕೊಳ್ಬೇಕು. ಇಲ್ಲಿ ನೋಡಿ, ಸ್ಕ್ರೂ ತೆಗ್ದೆ. ನಂತರ ಇದು ಪ್ರೆಸರ್ ಫುಟ್ ಕೆಳಗೆ ಬಂತು. ಯಾವತ್ತು ಈಗ ಫುಡ್ ಚೇಂಜ್ ಮಾಡುವಾಗ ಈ ಸೂಜಿ ಅನ್ನುವಂಥದ್ದು ಮೇಲ್ಗಡೆ ಇರ್ಬೇಕು ಹೊರತು ಕೆಳಗಡೆ ಇರಬಾರ್ದು. ಈ ರೀತಿಯಾಗಿ ಮೇಲ್ಗಡೆ ಇಟ್ಕೊಂಡೆ ಫುಡ್ ತೆಗಿಬೇಕು. ನಂತರ ಈ ಫುಡ್ ತೆಗ್ದೆ. ಇದು ನಾರ್ಮಲ್ ಪಿಕೋ ಮಿಷನ್ ನ ನಾರ್ಮಲ್ ಸ್ಟಿಚಿಂಗ್ ಫುಟ್. ಇದು ಪಿಕೋ ಮಿಷನ್ ನ ಪಿಕೋ ಫುಟ್. ಪಿಕೋ ಬೇಕಾಗಿದ್ರೆ ಈ ರೀತಿಯಾಗಿ ಫುಟ್ ಹಾಕೊಳ್ಬೇಕು. ಮೊದ್ಲು ಈ ರೀತಿಯಾಗಿ ಇಟ್ಕೊಂಡೆ. ಇಲ್ಲಿ ಇಲ್ಲಿ ಒಂದು ಹೋಲ್ ಕಾಣಿಸ್ತಿದ್ಯಲ್ವಾ, ಇಲ್ಲಿ ನೋಡಿ. ಇವಾಗ ಇಟ್ಕೊಂಡ ನಂತರ ಇಲ್ಲಿ ಒಂದು ಹೋಲ್ ಕಾಣಿಸ್ತಿದೆ ನಿಮ್ಗೆ, ಇದಕ್ಕೆ ಸ್ಕ್ರೂ ಹಾಕ್ಬೇಕು. ಇದು ಟೈಟ್ ಆಗಿಲ್ಲ ಅಂತ ಹೇಳಿದ್ರೆ ಈ ಸ್ಕೂಲ್ ಡ್ರೈವರ್ ಮೂಲಕ ಟೈಟ್ ಮಾಡ್ಕೊಳ್ಬೇಕು. ಟೈಟ್ ಆಗಿರ್ಬೇಕು ಯಾವತ್ತು. ನಂತರ ಕರೆಕ್ಟ್ ಆಗಿ ಟೈಟ್ ಆಯ್ತು. ಇವಾಗ ಫುಟ್ ಚೇಂಜ್ ಮಾಡಿದ ನಂತರ ಫುಟ್ ಕರೆಕ್ಟ್ ಚೇಂಜ್ ಆಗಿದೆ ಇಲ್ಲಿ ಅಂತ ಈ ರೀತಿಯಾಗಿ ನೋಡ್ಕೊಳ್ಬೇಕು. ಇವಾಗ ಈ ಗೆರೆ ಇದೆಯಲ್ಲ, ಈ ಗೆರೆ ಈ ಗೆರೆಯ ಸ್ಟ್ರೇಟ್ ಆಗಿ ಇರ್ಬೇಕು. ನಂತರ ಈಗ ಕಾಣಿಸ್ತಿದ್ಯಾ, ಈಗ ಸ್ಟ್ರೇಟ್ ಆಗಿ ಇದೆ. ಇವಾಗ ಪರ್ಫೆಕ್ಟ್ ಆಗಿ ಫುಟ್ ಚೇಂಜ್ ಆಗಿದೆ. ಇದೇ ರೀತಿ ಪಿಕೋ ಮಿಷನ್ ನ ಪ್ರೆಸರ್ ಫುಟ್ ಚೇಂಜ್ ಮಾಡ್ಬೋದು.